ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಿವೇಶನ ರಹಿತರಿಗೆ ನಿವೇಶನಕ್ಕೆ ಆಗ್ರಹಿಸಿ ಅಹೋರಾತ್ರಿ ಧರಣಿಯನ್ನ ನಡೆಸಲಾಗ್ತಾ ಇದೆ. ಸೋಮವಾರಪೇಟೆ ತಾಲೂಕಿನ ಕುಂಬೂರಿನಲ್ಲಿ ಈ ಹೋರಾಟ ನಡೀತಾ ಇದೆ. ಪೈಸಾರಿ ಜಾಗದಲ್ಲಿ ಶೆಡ್ಗಳನ್ನ ನಿರ್ಮಿಸಿಕೊಂಡು ಈಗ ಕಾರ್ಮಿಕ ಸಂಘಟನೆಗಳಿಂದ ಈ ಒಂದು ಹೋರಾಟವನ್ನ ನಡೆಸಲಾಗ್ತಾ ಇದೆ. ಕರ್ನಾಟಕ ಬಹುಜನ ಕಾರ್ಮಿಕ ಸಂಘಟನೆ ನೇತೃತ್ವದಲ್ಲಿ ಧರಣಿ ನಡೀತಾ ಇದೆ. 3ನೇ ದಿನಕ್ಕೆ ಈ ನಿವೇಶನ ರಹಿತರ ಅಹೋರಾತ್ರಿ ಹೋರಾಟ ಕಾಲಿಟ್ಟಿರುವಂತದ್ದು. ಹೋರಾಟದಲ್ಲಿ ಸುಮಾರು 290ಕ್ಕೂ ಅಧಿಕ ಕಾರ್ಮಿಕರು ಭಾಗಿಯಾಗಿದ್ದಾರೆ. ಹೋರಾಟಗಾರರು ಪೈಸಾರಿ ಅಂತ ಶೆಡ್ ಹಾಕೊಂಡು, ಇದು ಪೈಸಾರಿ ಜಾಗ ಸರ್ಕಾರದಿಂದ ಸಿಕ್ಕಿರುವಂತಹ ಜಾಗ ಅಂತ ಹೇಳಿ ಅಲ್ಲಿ ಶೆಡ್ ಹಾಕಿಕೊಂಡು ಇವರು ಈ ಒಂದು ಜಾಗದಲ್ಲಿ ಹೋರಾಟವನ್ನ ಮಾಡ್ತಿದ್ದಾರೆ. ಆದ್ರೆ ಇಲ್ಲಿ ಅರಣ್ಯ ಇಲಾಖೆ ಇದರ ಬಗ್ಗೆ ಈಗಾಗಲೇ ಸ್ಪಷ್ಟನೆಯನ್ನ ನೀಡಿದೆ. ಈ ಜಾಗ ಅರಣ್ಯಕ್ಕೆ ಸೇರಿರುವುದು ಅಂತ ಹೇಳಿ. ಆದ್ರೂ ಕೂಡ ಇದರ ನಡುವೆಯೂ ಕೂಡ ಕಾರ್ಮಿಕರು ಈ ಹೋರಾಟವನ್ನ ಮುಂದುವರೆಸಿರುವಂತದ್ದು. ತಮಗೆ ನಿವೇಶನವನ್ನ ನೀಡಬೇಕು, ನಿವೇಶನ ರಹಿತರಿಗೆ ನಿವೇಶನವನ್ನ ಆಗ್ರಹಿಸಿ ಅಹೋರಾತ್ರಿ ಧರಣಿಯನ್ನ ನಡೆಸಲಾಗ್ತಾ ಇದೆ. ಪೈಸಾರಿ ಜಾಗದಲ್ಲಿ ಇವರು ಶೆಡ್ಗಳನ್ನ ನಿರ್ಮಾಣ ಮಾಡಿಕೊಂಡು ಈ ಹೋರಾಟವನ್ನ ಮುಂದುವರಿಸ್ತಾ ಇದ್ದಾರೆ. ಕರ್ನಾಟಕ ಬಹುಜನ ಕಾರ್ಮಿಕ ಸಂಘಟನೆಯ ನೇತೃತ್ವದಲ್ಲಿ ಈ ಧರಣಿ ಈಗ 3ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಈ ಒಂದು ಹೋರಾಟದಲ್ಲಿ ಸುಮಾರು 290ಕ್ಕೂ ಅಧಿಕ ಕಾರ್ಮಿಕರು ಭಾಗಿಯಾಗಿದ್ದಾರೆ. ಹೋರಾಟಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ 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 ಭೀಮ್, ಜೈ 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 ಭೀಮ್. ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಮ ಹಕ್ಕು. ಯಾರಿಗೆ ಬಂತು ಎಲ್ಲಿಗೆ ಬಂತು? ಯಾರಿಗೆ? ಕಾರ್ಮಿಕರ ಕೇಳಿದಯ್ಯ, ಶ್ರಮಿಕರೇ ಬಂದಿರಯ್ಯ, ಕಾರ್ಮಿಕರೇ ಕೇಳಿದಯ್ಯ, ಶ್ರಮಿಕರೇ ಬಂದಿರಯ್ಯ. ದೇಶ ರಕ್ಷಕರು ನಾವು, ಸರ್ಕಾರ ನಮ್ಮದೇನೆ, ಪ್ರಜಾಪ್ರಭುತ್ವ ಹಕ್ಕು ಎಲ್ಲರಿಗೆ ಈ ಡೆಲ್ಲಿಯಲ್ಲಿ ಸರ್ಕಾರ ಜೋರು, ನಮ್ಮ ಹಳ್ಳಿಯಲ್ಲಿ ಕೂಲಿಲ್ಲದೋ ವೋಟ್ ಕದ್ದು ಸೀಟಿಗೋದ ಚೋರ. ನಮ್ಮ ಬಡಬಗ್ಗರ ಬದುಕು ನೋಡು ಬಾರ, ನಮ್ಮ ಬಡಬಗ್ಗರ ಬದುಕು ನೋಡು ಬಾರ. ಡೆಲ್ಲಿಯಲ್ಲಿ ಸರ್ಕಾರ ಜೋರು, ನಮ್ಮ ಹಳ್ಳಿಯಲ್ಲಿ ಕೂಲಿಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಲೋಹಿತ್ ಮಾಗಿಲು ಮನೆ ನೀಡುತ್ತಾ ಹೋಗ್ತಾರೆ. ಲೋಹಿತ್, ಈಗ ಹೋರಾಟಗಾರರು ಪೈಸಾರಿ ಅಂತ ಶೆಡ್ ಹಾಕೊಂಡಿರುವಂತ ಜಾಗ ಅರಣ್ಯದ್ದು ಅಂತ ಹೇಳಿ ಅರಣ್ಯ ಇಲಾಖೆ ಸ್ಪಷ್ಟನೆ ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೂ ಕೂಡ ಇವರು ಇಲ್ಲಿ ಹೋರಾಟ ಮುಂದುವರಿಸಿರೋ ಕಾರಣ ಅಧಿಕಾರಿಗಳು ಇದಕ್ಕೆ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನ ನೀಡುತ್ತಿದ್ದಾರೆ? ಸನ್ನಿಧಿ ಏನಂತಂದ್ರೆ, ಈಗಾಗಲೇ ಕೊಡಗು ಜಿಲ್ಲೆಯ ಹಲವು ಕಡೆಗಳಲ್ಲಿ ನಿವೇಶನಕ್ಕಾಗಿ ಹಲವಾರು ಬಾರಿ ಹೋರಾಟಗಳು ನಡೀತಿರ್ತಕ್ಕಂಥ. ಅದೇ ರೀತಿ ಇದೀಗ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಕುಂಬೂರಿನಲ್ಲಿ ಕೂಡ ಇದೀಗ ಒಂದು ಅಹೋರಾತ್ರಿ ಧರಣಿಯನ್ನು ಕೂಡ ನಡೀತಿರುವಂತದ್ದು. ಅಂದ್ರೆ ಕರ್ನಾಟಕ ಬಹುಜನ ಕಾರ್ಮಿಕ ಸಂಘಟನೆ ನೇತೃತ್ವದಲ್ಲಿ ಈ ಒಂದು ಹೋರಾಟ ನಡೀತಿರುವಂತದ್ದು. 290ಕ್ಕೂ ಅಧಿಕ ಕುಟುಂಬಗಳೇನಿದಾವೆ ಅಲ್ಲಿ ಒಂದು ಶೆಡ್ ಅನ್ನ, ಅಂದ್ರೆ ಏನೋ ಕುಂಬೂರು ಭಾಗದಲ್ಲಿರುವಂತಹ ಪೈಸೇರಿ ಜಾಗದಲ್ಲಿ ಒಂದು ಶೆಡ್ ಅನ್ನು ನಿರ್ಮಾಣ ಮಾಡಿಕೊಂಡು ಇದೀಗ ಒಂದು ಅಹೋರಾತ್ರಿ ಧರಣಿಯನ್ನ ಮಾಡ್ತಿರುವಂತದ್ದು. ಇದು ಒಂದು ರೀತಿಯಲ್ಲಿ ಸರ್ಕಾರ ಮತ್ತು ಒಂದು ಜನರ ನಡುವೆ ಒಂದು ರೀತಿಯಲ್ಲಿ ತಿಕ್ಕಾಟ ಕೂಡ ಕಾರಣವಾಗಿರುವಂತದ್ದು. ಇವರು ಹೇಳುವಂದ್ರೆ ಹೋರಾಟಗಾರ ನಿವೇಶನ ರೈತರ ಹೇಳುವಂತದ್ದು ಇದು ನಮ್ಮದೇ, ಅಂದ್ರೆ ನಮಗೆ ಬೇಕಾದಂತ ಜಾಗ. ಆದ್ರೆ ಅರಣ್ಯ ಇಲಾಖೆ ಹೇಳುವಂತದ್ದು ಇದು ಇಲ್ಲ, ಅರಣ್ಯ ಇಲಾಖೆಗೆ ಸೇರುವಂತ ಜಾಗ. ಇದೀಗ ಸದ್ಯ ಹೋರಾಟಗಾರರು ಮತ್ತು ಅರಣ್ಯ ಇಲಾಖೆ ನಡುವೆ ಒಂದು ರೀತಿಯಲ್ಲಿ ಮುಸುಕಿನ ಗುದ್ದಾಟ ನಡೀತಿದೆ ಅಂತಾನೆ ಹೇಳ್ಬೋದು. ನಿವೇಶನ ರೈತ ನಮಗೆ ಏನು ಜಿಲ್ಲಾಧಿಕಾರಿಗಳು ಕೂಡ ಕಳೆದ ಒಂದು ನವಗ್ರಾಮ ನಿರ್ಮಾಣ ಸಂದರ್ಭದಲ್ಲಿ ಒಂದು 2 ಎಕರೆ ಜಾಗವನ್ನ ಕೊಟ್ಟಿದ್ರು. ಆ ಒಂದು ಜಾಗವನ್ನ ಕೊಡಿ ಅನ್ನೋ ಮಾತುಗಳನ್ನ ಕೂಡ ಹೇಳ್ತಿರುವಂತದ್ದು. ಸದ್ಯ ಇದೀಗ ಒಂದು ಹೋರಾಟಗಾರರು ಮತ್ತು ಅಧಿಕಾರಿ ನಡುವೆ ಒಂದು ರೀತಿಯಲ್ಲಿ ಮುಸುಕಿನ ಗುದ್ದಾಟ ನಡೀತಿದೆ ಅಂತಾನೆ ಹೇಳ್ಬೋದು. ಸನ್ನಿಧಿ, ಹಾಗೆ ಈಗ ಅಧಿಕಾರಿಗಳು ಈ ಒಂದು ಪ್ರತಿಭಟನೆ 3 ದಿನದವರೆಗೂ ನಡೀತಾ ಇದ್ರು ಕೂಡ ಇದಕ್ಕೆ ಯಾವ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ನೀಡಿಲ್ವಾ? ಹಾಗಾದ್ರೆ ಸದ್ಯ ಸ್ಥಳಕ್ಕೆ ಕೆಲವೊಂದಂದ್ರೆ ಸ್ಥಳೀಯ ಸಂಬಂಧಪಟ್ಟ ತಹಶೀಲ್ದಾರ್ ಆಗಿರ್ಬೋದು, ಅಧಿಕಾರಿಗಳು ಕೂಡ ಭೇಟಿಯನ್ನು ನೀಡಿ ಅವರ ಮನವೊಲಿಸುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಯಾರು ಕೂಡ ಒಂದು ಸರಿಯಾದ ರೆಸ್ಪಾನ್ಸ್ ಅನ್ನ ಕೂಡ ಮಾಡ್ತಾ ಇಲ್ಲ. ಅಂದ್ರೆ ನಮಗೆ ಇದೇ ಜಾಗದಲ್ಲಿ ಒಂದು ನಿವೇಶನ ಬೇಕು ಅನ್ನೋ ಮಾತುಗಳನ್ನ ಕೂಡ ಹೇಳ್ತಿರುವಂತ. ಆದ್ರೆ ಅಧಿಕಾರಿಗಳು ಈ ಭಾಗದಲ್ಲಿ ಇರುವಂತದ್ದು ಸರ್ಕಾರಕ್ಕೆ ಸೇರಿದಂತ ಜಾಗ, ಇಲ್ಲಿ ಸರಿಯಾದ ರೀತಿಯಲ್ಲಿ ನಿಮಗೆ ನಿವೇಶನದ ಜಾಗವನ್ನು ಕೊಡಲು ಸಾಧ್ಯವಾಗೋದಿಲ್ಲ ಅನ್ನೋ ಮಾತನ್ನ ಕೂಡ ಹೇಳುವಂತ. ಆದ್ರೆ ಏನು ಹೋರಾಟಗಾರರು ಇದೇ ಸ್ಥಳದಲ್ಲಿ ನಮಗೆ ನಿವೇಶನವನ್ನ ಕೊಡಬೇಕು ಅನ್ನೋ ಮಾತನ್ನ ಕೂಡ ಹೇಳ್ತಿರುವಂತದ್ದು. ಇದು ಸದ್ಯ ಅಧಿಕಾರಿಗಳು ಮತ್ತು ಸರ್ಕಾರ ನಡುವೆ ಒಂದು ರೀತಿಯಲ್ಲಿ ಮುಸುಕಿನ, ಅಂದ್ರೆ ಹೋರಾಟಗಾರರ ನಡುವೆ ಒಂದು ರೀತಿಯಲ್ಲಿ ಮಾತಿನ ಚಕಮಕಿ ಕಾರಣವಾಗ್ತದೆ ಅಂತ ಹೇಳ್ಬೋದು. ಸದ್ಯ 3 ದಿನಗಳಿಂದ ಕೂಡ ಅಹೋರಾತ್ರಿ
ಅಹೋರಾತ್ರಿ ಧರಣಿ ನಡೀತಿರುವಂತದ್ದು. ನಮಗೆ ಸೂಕ್ತ ರೀತಿಯಲ್ಲಿ ಜಾಗ ಸಿಗುವವರೆಗೂ ಕೂಡ ಈ ಒಂದು ಸ್ಥಳವನ್ನ ಬಿಟ್ಟು ಕದಲೋದಿಲ್ಲ ಅನ್ನೋ ಮಾತನ್ನ ಕೂಡ ಇದೀಗ ಸ್ಥಳೀಯ ಹೋರಾಟಗಾರರು ಹೇಳ್ತಿರ್ತಕ್ಕಂಥದ್ದು. ಸನ್ನಿಧಿ, ಧನ್ಯವಾದಗಳು ಲೋಹಿತ್ ನಿಮ್ಮೆಲ್ಲ ಮಾಹಿತಿಗಾಗಿ.